ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಖಿತಾ. ಆಕರ್ಷಕ ಲೋಕಕ್ಕೆ ಸ್ವಾಗತ. ಇವತ್ ನಾನು ನಮ್ಮ ಚಾನೆಲ್ ಅಲ್ಲಿ ಹೊಸ ಕಂಟೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದೇನಂದ್ರೆ, ನನಗೆ ತುಂಬಾ ಜನ ಕೇಳ್ತಾ ಇದ್ದ ಪ್ರಶ್ನೆ, ನಿಮ್ಮ ಹೇರ್ ಹೇಗೆ ಇಷ್ಟು ಉದ್ದ ಇದೆ, ಹೇಗ್ ಮೇಂಟೈನ್ ಮಾಡ್ತೀರಾ, ಹೇರ್ ಕೇರ್ ಟಿಪ್ಸ್ ಏನು, ಹೇರ್ ಉದ್ದವಾಗಿ ದಟ್ಟವಾಗಿ ಚೆನ್ನಾಗಿ ಗ್ರೋ ಏನ್ ಮಾಡ್ಬೇಕು ಅಂತೆಲ್ಲ ಕೇಳ್ತಾ ಇದ್ರು. ಅದಕ್ಕೆ ಈ ಹೊಸ ಕಂಟೆಂಟ್ ಅಲ್ಲಿ ಹೇರ್ ಕೇರ್ ರುಟೀನ್ ಬಗ್ಗೆ ವಿಡಿಯೋಸ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇವತ್ ನಾನು ಹೇರ್ ಮಾಸ್ಕ್ ಬಗ್ಗೆ ಹೇಳ್ತೀನಿ. ಇದು ಹೇರ್ ಮಾಸ್ಕ್ ಅಂತಾನೆ ಅಲ್ಲ, ಹೇರ್ ಟ್ರೀಟ್ಮೆಂಟ್ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಇದು ಏರ್ ಡ್ಯಾಮೇಜ್ ಕಡಿಮೆ ಮಾಡಿ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದಕ್ ಬೇಕಾಗಿರುವ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ 2 ಸ್ಪೂನ್ ರೈಸ್, 2 ಸ್ಪೂನ್ ಫ್ಲಾಕ್ಸ್ ಸೀಡ್ಸ್, ಸ್ಮಾಲ್ ಬೌಲ್ ಚಾಪ್ಡ್ ಆನಿಯನ್, ಇದ್ರ ಜೊತೆಗೆ 1 ವಿಟಮಿನ್ ಇ ಟ್ಯಾಬ್ಲೆಟ್. ಇವಾಗ ಹೇಗ್ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಪ್ಯಾನ್ ಅಲ್ಲಿ 1 ಗ್ಲಾಸ್ ನೀರು ಹಾಕೊಳ್ಬೇಕು. ನೀರು ಕುದಿಯುವಾಗ 2 ಸ್ಪೂನ್ ರೈಸ್ ಹಾಕೊಳ್ಬೇಕು. ಅದನ್ನ ಚೆನ್ನಾಗಿ ಬೇಯಕ್ ಬಿಡ್ಬೇಕು. ಆದ್ರೆ ನೀರ್ ಕಂಪ್ಲೀಟ್ ಆಗಿ ಡ್ರೈ ಆಗೋದಕ್ಕೆ ಬಿಡಬಾರ್ದು. ಸ್ವಲ್ಪ ನೀರಿದ್ದ ಹಾಗೆ ಅದನ್ನ ಒಂದ್ ಬೌಲ್ಗೆ ಹಾಕಿ ಕೂಲ್ ಆಗೋಕೆ ಬಿಡ್ಬೇಕು. ನಮ್ಮ ಮನೆಗಳಲ್ಲೇ ಇರೋ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಂದ ಹೇರ್ಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಇದು 100% ನ್ಯಾಚುರಲ್, 100% ಆರ್ಗ್ಯಾನಿಕ್, ಮತ್ತೆ ಯಾವುದೇ ರೀತಿ ಕೆಮಿಕಲ್ಸ್ ಯೂಸ್ ಮಾಡದೆ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ರೈಸ್ ವಾಟರ್ ಇಂದ ಹೇರ್ ಸ್ಟ್ರಾಂಗ್ ಹಾಗೆ ಸ್ಮೂತ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಪಾಗಳಲ್ಲಿ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಆದ್ರೆ ಮನೇಲೆ ಮಾಡೋ ಈ ಮ್ಯಾಜಿಕಲ್ ಹೇರ್ ಮಾಸ್ಕ್ ಇಂದ ನ್ಯಾಚುರಲ್ ಆಗಿ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ರೈಸ್ ನ ಬೌಲಲ್ಲಿ ಹಾಕಿ ಎತ್ತಿಟ್ಮೇಲೆ ಅದೇ ಪ್ಯಾನ್ಗೆ 1 ಗ್ಲಾಸ್ ನೀರ್ ಹಾಕೊಳ್ಬೇಕು. ಅದು ಚೆನ್ನಾಗಿ ಕುದಿಯುವಾಗ 2 ಸ್ಪೂನ್ ಫ್ಲಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು. ಯಾವ ರೀತಿ ಅಂದ್ರೆ, ಅದು ಜೆಲ್ಲಿ ಸ್ಟ್ರಕ್ಚರ್ ಬರೋ ತನಕ ಬೇಯಿಸ್ಬೇಕು. ಫ್ಲಾಕ್ಸ್ ಸೀಡ್ಸ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇರೋದ್ರಿಂದ ಅದು ಹೇರ್ ಡ್ಯಾಮೇಜ್ ಕಡಿಮೆ ಮಾಡಿ ಹೇರ್ನ ದಪ್ಪ ಹಾಗೂ ಉದ್ದ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೆಲ್ಲಿ ಸ್ಟ್ರಕ್ಚರ್ ಬಂದಿರೋ ಫ್ಲಾಕ್ಸ್ ಸೀಡ್ಸ್ ನ ಫಿಲ್ಟರ್ ಮಾಡಿ ಬೌಲ್ಗೆ ಹಾಕಿ ಕೂಲ್ ಆಗೋಕೆ ಬಿಡ್ಬೇಕು. ರೈಸ್ ಮತ್ತೆ ಫ್ಲಾಕ್ಸ್ ಸೀಡ್ಸ್ ರೆಡಿ ಆದ್ಮೇಲೆ ಈಗ ಹೇರ್ ಮಾಸ್ಕ್ ಹೇಗ್ ಮಾಡೋದು ಅಂತ ನೋಡೋಣ. ಫಸ್ಟ್ ಮಿಕ್ಸಿ ಜಾರ್ಗೆ ಚಾಪ್ಡ್ ಆನಿಯನ್ ಹಾಕಿ ಜ್ಯೂಸ್ ಮಾಡ್ಕೊಂಡು ಫಿಲ್ಟರ್ ಮಾಡಿ ಎತ್ತಿಟ್ಕೋಬೇಕು. ಅದೇ ಮಿಕ್ಸಿ ಜಾರ್ಗೆ ಬೇಯಿಸಿರುವಂತ ರೈಸ್ ಹಾಗೆ ಫ್ಲಾಕ್ಸ್ ಸೀಡ್ಸ್ ಜೆಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಅದನ್ನ 1 ಬೌಲ್ಗೆ ಹಾಕೊಳ್ಬೇಕು. ಅದೇ ಬೌಲ್ಗೆ ಆನಿಯನ್ ಜ್ಯೂಸ್ ನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊನೆಯಲ್ಲಿ 1 ವಿಟಮಿನ್ ಇ ಟ್ಯಾಬ್ಲೆಟ್ ನ ಅದೇ ಬೌಲ್ಗೆ ಹಾಕಿ ಚೆನ್ನಾಗಿ 2 to 3 ಮಿನಿಟ್ಸ್ ಮಿಕ್ಸ್ ಮಾಡಿ 15 ಮಿನಿಟ್ಸ್ ರೆಸ್ಟ್ ಅಲ್ಲಿ ಇಡಬೇಕು. ಅಲ್ಲಿಗೆ ಮ್ಯಾಜಿಕಲ್ ಹೇರ್ ಮಾಸ್ಕ್ ರೆಡಿ ಆಗುತ್ತೆ. ಅದನ್ನ ಹೇರ್ಗೆ ಅಪ್ಲೈ ಮಾಡಿ 1 to 2 ಅವರ್ಸ್ ಬಿಟ್ಟು ವಾರ್ಮ್ ವಾಟರ್ ಅಲ್ಲಿ ರೆಗ್ಯುಲರ್ ಶಾಂಪೂ ಇಂದ ವಾಶ್ ಮಾಡ್ಕೋಬೇಕು. ಈ ಹೇರ್ ಕೇರ್ ನ ಖಂಡಿತವಾಗ್ಲೂ ಟ್ರೈ ಮಾಡಿ, ನಿಮ್ಗೆ ಡಿಫರೆನ್ಸ್ ಗೊತ್ತಾಗುತ್ತೆ. ಪಾರ್ಲರ್ ಅಥವಾ ಸ್ಪಾಗ್ ಹೋಗ್ದೇನೆ ಮನೆಯಲ್ಲಿ ಎಫೆಕ್ಟಿವ್ ಆಗಿ ಹೇರ್ ಟ್ರೀಟ್ಮೆಂಟ್ ಮಾಡ್ಕೋಬಹುದು. ಮತ್ತೊಂದು ಹೇರ್ ಕೇರ್ ಟಿಪ್ಸ್ ಜೊತೆ ಸಿಗ್ತೀನಿ. ಇದೆಲ್ಲ ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಆಕರ್ಷಕ ಲೋಕಕ್ಕೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.